ಸರ್ ನೀವು ನೋಡದೇ ಅಲ್ಲ ಓಕೆ ಈಗ ಯಾವ್ಯಾವ ಕಾರಣಗಳಾಗ್ಬೋದು ಈಗ ನೀವು ನೋಡದೇ ಇರೋ ಚುನಾವಣೆಗಳೇನಲ್ಲ ಅಲ್ವಾ ಏನ್ ಕಾರಣಕ್ಕೆ ದೊಡ್ಡ ದೊಡ್ಡ ಇಂಪ್ಯಾಕ್ಟ್ಗಳಾಗ್ಬೋದು ಏನ್ ದೊಡ್ಡ ರೀಸನ್ಸ್ ಏನಿಲ್ಲ. ಅಲ್ಲಿ ಅಹಿಂದ ವರ್ಸಸ್ ಬಿಜೆಪಿಯ ಒಂದು ಸಾಂಪ್ರದಾಯಿಕ ಕೋಟೆ ಅಷ್ಟೇ. ಕರೆಕ್ಟ್. ಅಲ್ಲೇನ್ ಜಾಸ್ತಿ ಜಾಣ್ತಾನೆ ಬೇಕಿಲ್ಲ. ಈ ಬಾರಿ ಕಾಂಗ್ರೆಸ್ ಅಲ್ಲಿ ವಿಶೇಷವಾಗಿ ಜಾರಕಿಹೊಳಿನ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಹಾವೇರಿ ಚುನಾವಣೆಯಲ್ಲಿ ಅವರು ಬೊಮ್ಮಾಯಿ ಅವರ ಮಗನ ಸೋಲಿಸಿ ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಒಬ್ಬ ನಾಯಕನನ್ನ ಗೆಲ್ಲಿಸೋದಕ್ಕೆ ಅವರು ಒಂದು ಸ್ಟ್ರಾಟಜಿಯನ್ನ ಮಾಡಿದ್ರು. ಆ ಸ್ಟ್ರಾಟಜಿ ಕ್ಲಿಕ್ ಆಯ್ತದು. ಅದು ಆ ಕಾನ್ಫಿಡೆನ್ಸ್ ಅವ್ರು ಹೋದ್ರೆ ಅಲ್ಲಿ ಸಣ್ಣ ಪುಟ್ಟ ಸಮುದಾಯಗಳನ್ನ ಕರೆಸಿ ಅಲ್ಲಿ ವಾಲ್ಮೀಕಿ ಸಮುದಾಯ, ಪರಿಶಿಷ್ಟ ಜಾತಿ ವರ್ಗಗಳ ಸಮುದಾಯ, ಇದು ಕುರುಬರ ಜೊತೆ ಸ್ಟ್ರಾಂಗ್ ಬ್ಯಾಕಿಂಗ್ ಬೇಕಿದೆ. ಬ್ಯಾಕಿಂಗ್ ಇದ್ರೆ ಆವಾಗ ಆ ಗುಂಪು ಅಹಿಂದ ಸಾಲಿಡ್ ಆಗಲ್ಲಿ ವರ್ಕ್ ಆಗುತ್ತೆ. ಸಾಲಿಡ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ 3,000-4,000 ಡಿಫರೆನ್ಸಸ್ ಅಷ್ಟೇ. ಅಗೈನ್ ಅಲ್ಲಿ ಕರೆಕ್ಟ್ ಬಿಜೆಪಿನ ಕೌಂಟರ್ ಮಾಡೋದಕ್ಕೆ ಅದು ವರ್ಕ್ ಆಗುತ್ತೆ. ಹೀಗಾಗಿ ಅಲ್ಲಿ ಒಂದಿನಲ್ಲಿ ಅಲ್ಲಿ ಮತಗಳ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡೋದಕ್ಕೆ ಕಾಂಗ್ರೆಸ್ ಅಲ್ಲಿ ಸ್ಟ್ರಾಟಜಿ. ಓಕೆ, ಈಗ ಈ ಗ್ಯಾರಂಟಿಗಳ ಪ್ರಭಾವ ಒಂದೊಂದು ವಲಯಕ್ಕೆ ಒಂದೊಂದು ರೀತಿ ಇದೆ. ಮುಂಬೈ ಕರ್ನಾಟಕ ಒಂದು ರೀತಿ ನೋಡುತ್ತೆ, ಮೈಸೂರು ಕರ್ನಾಟಕ ಒಂದು ರೀತಿ ನೋಡುತ್ತೆ, ಕಲ್ಯಾಣ ಕರ್ನಾಟಕ ಒಂದು ರೀತಿ ನೋಡುತ್ತೆ. ಯಾಕಂತ ಹೇಳಿದ್ರೆ ಆಮೇಲೆ ದಕ್ಷಿಣ ಕರ್ನಾಟಕ ಒಂದು ರೀತಿ ನೋಡುತ್ತೆ. ಅದಕ್ಕೆ ಯಾವ ಬೆಲೆ ಕೊಡದೇ ಇರುವಂಥ ಭಾಗಗಳು ಕೂಡ ಇದ್ದಾವೆ, ರೀಜನಲ್ ಪ್ರದೇಶಗಳು ಕೂಡ ಇದ್ದಾವೆ. ಇರೋದ್ರಿಂದ ಈ ಬಾಗಲಕೋಟೆಯಲ್ಲಿ ನೀವು ಈ ಗ್ಯಾರಂಟಿಗಳನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಸುತ್ತಾ? ಇದೆ. ಅಹಿಂದ ಸಮುದಾಯ ಗುರುತರವಾಗಿ ಜಾಸ್ತಿ ಸಂಖ್ಯೆ ಇರೋದ್ರಿಂದ ಗ್ಯಾರಂಟಿ ಬರೀ ಅಹಿಂದಾಗ ಮಾತ್ರ ಕೊಡ್ತಾರೆ. ಅಲ್ಲ ಕರೆಕ್ಟ್, ಎಲ್ರಿಗೂ ಕೊಡ್ತಾರೆ. ಆದ್ರೆ ಆ ಪರ್ಸ್ಪೆಕ್ಟಿವ್ ಹೆಂಗಿದೆ ಅದು ಹೀಗಾಗಿ ಆ ಭಾಗದಲ್ಲಿ ಗ್ಯಾರಂಟಿ ಮತ್ತು ಆ ಭಾಗದ ರಚನೆ, ಬ್ಯಾಕ್ವರ್ಡ್ನೆಸ್ ಎಲ್ಲವನ್ನು ಗಮನಿಸಿದಾಗ ಅಲ್ಲಿ ಹೆಚ್ಚು ಗ್ಯಾರಂಟಿ ಯೋಜನೆಗಳು ಇಂಪ್ಯಾಕ್ಟ್ ಆಗ್ತವೆ. ಅಲ್ಲ ಈಗ ಗ್ಯಾರಂಟಿಯ ಫಲಾನುಭವಿಗಳು ಬಿಜೆಪಿ ಸಪೋರ್ಟ್ ಮಾಡೋದನ್ನ ನಾವು ನೋಡ್ತೀವಿ. ಬಿಜೆಪಿನವರು ಫಲಾನುಭವಿಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಿಜೆಪಿ. ಈಗ ಮತ್ತೊಂದ್ಸರಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯಾವೆಲ್ಲ ಅಂಶಗಳು ಇಲ್ಲಿ ಆಧಾರ ಆಗ್ಬೋದು ಈ ಬಾರಿ ಚುನಾವಣೆಯಲ್ಲಿ? ಈ ಬಾರಿ ಚುನಾವಣೆಯಲ್ಲಿ ಬಾಗಲಕೋಟೆನಲ್ಲಿ ಅಹಿಂದ ವರ್ಸಸ್ ಬಿಜೆಪಿ. ಅದರಲ್ಲಿ ಡೌಟೇ ಬೇಡ. ಆ ಅಹಿಂದ ಓಟ್ಗಳನ್ನ ಚದುರಿ ಹೋಗ್ದಲೇ ಇರೋ ತರ ಬಿಜೆಪಿ ಅಹಿಂದ ಕೈ ಹಾಕ್ತಿದೆ. ಆ ಓಟ್ಗಳು ಚದುರಿ ಹೋಗ್ದಲೇ ಇರೋ ತರ ಕಾಂಗ್ರೆಸ್ ಎಷ್ಟು ಸ್ಟ್ರಾಂಗ್ ಆಗಿ ಇಂಟ್ಯಾಕ್ಟ್ ಆಗಿ ಅದನ್ನ ಮಾಡುತ್ತೆ. ಮತ್ತು ಆ ಕುಟುಂಬದಲ್ಲಿನ ಕಿತ್ತಾಟ ಇದೆಯಲ್ಲ, ಆ ಕಿತ್ತಾಟಕ್ಕೆ ಬೇಜಾರಾಗ್ಬಿಟ್ರೆ ಜನ ಓಟ್ ಹಾಕಲ್ಲ. ಸರ್, ಈಗ ನೀವು ಅಹಿಂದ ವರ್ಸಸ್ ಬಿಜೆಪಿ ಅಂತ ಹೇಳಿದ್ರೆ ನೀವು ಹೊಸ ಡೈಮೆನ್ಷನ್ ನ ಒಂದು ಓಪನ್ ಮಾಡ್ತಾ ಇದ್ದೀರಿ. ಏನು ಅಂತ ಹೇಳಿದ್ರೆ ಅಹಿಂದ ವರ್ಸಸ್ ಹಿಂದುತ್ವ ಅನ್ನುವ ಒಂದು ಲೆಕ್ಕಾಚಾರ ಇದೆ. ಅಹಿಂದ ಹಿಂದುತ್ವ ಅಲ್ವೇನು? ಹಿಂದುತ್ವ ಅಂತ ಬರಲ್ಲ ಅಲ್ಲಿ. ನೀವು ಹೇಳಿಲ್ಲ, ನಾನು ಉತ್ತರ ಕೊಡ್ಬೇಕಾಗಿ. ನಾನು ಅಹಿಂದ ವರ್ಸಸ್ ಹಿಂದುತ್ವ ಅನ್ನೋದು ನಿಮ್ಮ ಆಯ್ತು. ಹಾಗಾದ್ರೆ ಬಿಜೆಪಿ ಅಂದ್ರೆ ಏನು? ಅಹಿಂದ ವರ್ಸಸ್ ಬಿಜೆಪಿ ಅಂದ್ರೆ ಬಿಜೆಪಿ ಒಂದು ವೋಟ್ ಬ್ಯಾಂಕ್, ವೀರಶೈವರು ವೋಟ್ ಬ್ಯಾಂಕ್ ಇದೆ. ಮತ್ತೆ ಬೇರೆ ಯಾವ್ದೋ ಅದು ಹಂಗಾರೆ ವೀರಶೈವರು ಹಿಂದೂಗಳ, ಕುರುಬರು ಹಿಂದೂಗಳ ಅಲ್ವಾ? ಆ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಡಿಫ್ರೆಂಟ್ ಡೈಮೆನ್ಷನ್ ಅದಿದೆ. ವೋಟ್ ಬ್ಯಾಂಕ್ ನೋಡ್ರಿ, ಹಾರ್ಡ್ ರಿಯಾಲಿಟಿ ಆಫ್ ಕರ್ನಾಟಕ ರಾಜಕಾರಣ ಏನು ಅಂದ್ರೆ ಜಾತಿ ರಾಜಕಾರಣ. ಯಾರು ಒಪ್ತಲೇ ಇರ್ಲಿ, ರಾಜಕೀಯ ಪಕ್ಷಗಳ ಜೊತೆ ಜಾತಿಗಳು ಐಡೆಂಟಿಫೈ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷ ಒಂದು ಸಮುದಾಯ, ಆಮೇಲೆ ಕಾಂಗ್ರೆಸ್ ಮತ್ತೊಂದು ಸಮುದಾಯ, JDS ಮತ್ತೊಂದು ಸಮುದಾಯ. ಹೀಗಾಗಿ ಜಾತಿ ಅನ್ನೋದು ಹಾರ್ಡ್ ರಿಯಾಲಿಟಿ. ಹೌದು, ಕರೆಕ್ಟ್. ಆದ್ರೆ ಯಾವಾಗ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಇಲ್ಲಿ ತಮ್ಮ ಪದವಿ ಪುರಸ್ಕಾರ ಸ್ವೀಕಾರ ಮಾಡಿದ್ರು, ತದನಂತರ ಒಂದು ಬೇರೆ ಅಲೆ ಸೃಷ್ಟಿ ಆಯ್ತು, ಹಿಂದುತ್ವಕ್ಕೆ ಒಂದು ಬೇರೆಯ ಒಂದು ಚಾಪ್ ಬಂತು, ಅಥವಾ ಅದರ ಡೆಫಿನೇಷನ್ ಬೇರೆ ಆಯ್ತು ಅಂತ ಅನ್ಸಲ್ವಾ ನಿಮ್ಗೆ? ಅದು ಬೇರೆ ಟಾಪಿಕ್. ಅಲ್ಲ ಅದು ಇದೆಲ್ಲ ಅಪ್ಲೈ ಆಗಲ್ಲ ಅಂತ ಹೆಂಗೆ? ಹಂಗೇನಂಗಿದ್ರೆ ಹಿಂದುತ್ವದ ಫ್ಯಾಕ್ಟರಿ ಈ ಚುನಾವಣೆಗಳಲ್ಲಿ ಬರುತ್ತಾ? ಅಲ್ಲ, ಹಾಗಾದ್ರೆ ಯಾವಾಗ ನಿಮಗೆ ಹಿಂದುತ್ವದ ಫ್ಯಾಕ್ಟರಿ 2 ಚುನಾವಣೆಗಳಲ್ಲಿ ಎಲ್ಲಿದೆ? ಅಲ್ಲ ಸರ್, ನಾನ್ ಕೇಳ್ತಾ ಇರೋದು ಅದು ಯಾವಾಗ್ಲೂ ಬರಬಾರದು ಅಂತ ನನ್ನ ಯೋಚನೆ ಇರೋದು. ಆದ್ರೆ ಅದು ಸಬ್ ಕಾನ್ಶಿಯಸ್ಲಿ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ಈಗ ಎಲ್ರು ಯಾವ ಅರ್ಥದಲ್ಲಿ ಕೇಳಿಲ್ಲ, ಎಲ್ರು ಯಾವ ಅರ್ಥದಲ್ಲಿ ಹಿಂದುತ್ವವನ್ನ ಗ್ರಹಿಸ್ಕೋತಾರೆ ಅನ್ನೋದು ಕೂಡ ಕರೆಕ್ಟ್. ನಾನ್ ನಿಮ್ಗೆ ಕೇಳ್ತಿದ್ದೀನಿ ಸರ್, ಹಾಗಾದ್ರೆ MP ಎಲೆಕ್ಷನ್ಸ್ ಅಲ್ಲಿ ಯಾಕೆ ಇದು ದೊಡ್ಡದಾಗಿ ಸದ್ದಾಗತ್ತೆ, MLA ಎಲೆಕ್ಷನ್ಸ್ ಅಲ್ಲಿ ಅಷ್ಟು ಸದ್ದಾಗಲ್ಲ ಯಾಕೆ? ಬೇರೆ ಟಾಪಿಕ್. ಅಲ್ಲ ಹೇಳಿ ಸರ್,
MP ಎಲೆಕ್ಷನ್ ಅಲ್ಲಿ ಅದನ್ನ ಟ್ರೆಂಡ್ ಸೆಟ್ ಮಾಡ್ತಾರೆ. ಪಾಕಿಸ್ತಾನ ಮೇಲೆ ಹೋಗಿ ಬಾಂಬ್ ಹಾಕ್ತಾರೆ, ಅಲ್ಲಿಗೆ ಒಂದು ಒಪಿನಿಯನ್ ಬಿಲ್ಡಪ್ ಆಗುತ್ತೆ, ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಆಗುತ್ತೆ. ಅದನ್ನ ಒಂದು ವೋಟ್ಗಳನ್ನ ಹೊಡಿಲಿಕ್ಕೆ ಅದೊಂದು ಪೊಲಿಟಿಕಲ್ ಸ್ಟ್ರಾಟಜಿ ಆಗಿ ಮಾಡ್ತಾರೆ. ಅದು ಒಂದು ಬೇಸ್ಟ್ ಬೀಳೋದಕ್ಕೆ ಒಂದು ಸ್ಟ್ರಾಟಜಿ ಆಗುತ್ತೆ, ಮಾಡ್ಕೋತಾರೆ ಅದನ್ನ. ಹೌದು, ಅಸೆಂಬ್ಲಿ ಆದ್ರೆ ಟಿಪಿಕಲ್ ಲೋಕಲ್ ಎಲೆಕ್ಷನ್ಸ್, ಲೋಕಲ್ ಕ್ಯಾಂಡಿಡೇಟ್ ಗೊತ್ತಿರುತ್ತಾನೆ, ಅವನ ನಡವಳಿಕೆ ಗೊತ್ತಿರುತ್ತೆ, ಅವ್ನು ಲೋಕಲ್ ಸಮುದಾಯಗಳ ಜೊತೆ ಯಾವ ತರದಲ್ಲಿ ಅವ್ನು ಒಡನಾಟ ಇಟ್ಕೊಂಡಿರ್ತಾರೆ. ಆದ್ರೆ ಈ ಮೂಲಕ ನಾವ್ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ ಸರ್, ಅದು MLA ಎಲೆಕ್ಷನ್ಸ್ ಇರ್ಲಿ, MP ಎಲೆಕ್ಷನ್ಸ್ ಇರ್ಲಿ, ಗ್ರಾಮ ಪಂಚಾಯತಿ ಚುನಾವಣೆ ಇರ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಲಿ, ಆದ್ರೆ ನಮ್ಗೆ ಒಳ್ಳೆ ಆರೋಗ್ಯ ಇದೆಯಾ, ಒಳ್ಳೆ ಎಜುಕೇಶನ್ ಇದೆಯಾ, ಒಳ್ಳೆ ಗಾಳಿ ಇದೆಯಾ, ಒಳ್ಳೆ ಸಂಬಂಧಗಳನ್ನ ರೂಪಿಸ್ಕೊಂಡು ಹೋಗಕ್ ಆಗ್ತಾ ಇದೆಯಾ ಅನ್ನುವ ಇಂಟೆನ್ಷನ್ ನಿಮ್ಗೆ ಇರ್ಲಿ ಅನ್ನೋ ಒಂದು ಆಶಯದಿಂದ ಆ ಒಂದು ಚರ್ಚೆಗೆ ನಾನು ಅನುವು ಮಾಡಿಕೊಂಡೆ.